ಗುಡ್ ಈವ್ನಿಂಗ್. ನಾನು ಡಾಕ್ಟರ್ ಶಶಿಕಲಾ ಹೂಗಾರ್ ಫ್ರಮ್ ಬಿಜಾಪುರ್. ಇವತ್ತು ನಾನು ಅಚಾನಕ್ ಒಂದು ಎಕ್ಸಿಬಿಷನ್ಗೋಸ್ಕರ ಒಂದು ಪ್ರೋಗ್ರಾಮ್ಗೋಸ್ಕರ ಗುಲ್ಬರ್ಗಾಗ ವಿಸಿಟ್ ಮಾಡಬೇಕಾಯ್ತು. ಅದೇ ಥರ ಅಯಾಜ್ ಅವರ ಮ್ಯೂಸಿಯಮಿಗೆ ನಾನು ವಿಸಿಟ್ ಕೊಟ್ಟೆ. ಸೊ ವಂಡರ್ ಅದು ಹೇಳಲಿಕ್ಕೆ ಮಾತೇ ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಏನಿದೆ ಏನಿಲ್ಲ ಯಾವುದನ್ನು ಹೇಳಲಿಕ್ಕಾಗಲ್ಲ. ಒಂದು ಪ್ರಾಚ್ಯ ವಸ್ತುವಿಂದ ಹಿಡಿದು ಪ್ರೆಸೆಂಟ್ ಸೆನ್ಸ್ವರೆಗೂ ಎಲ್ಲ ಕಾಯಿನ್ ಬಗ್ಗೆ ಇರ್ಬೋದು, ಪೇಂಟಿಂಗ್ ಬಗ್ಗೆ ಇರ್ಬೋದು, ನಮ್ಮ ಐತಿಹಾಸಿಕ ಬಗ್ಗೆ ಇರ್ಬೋದು, ಅವ್ರಿಗೆ ಸಿಕ್ಕಂಥ ಮೆಡಲ್ ಬಗ್ಗೆ ಹೇಳ್ಬೋದು. ಯಾವ ಥರದ್ದು ನಾವು ನೋಡಲ್ಲ ಪ್ರಾಚ್ಯ ವಸ್ತುದಲ್ಲಿ, ಅಂಥವುಗಳನ್ನೆಲ್ಲ ನಾವಿಲ್ಲಿ ಒಂದೇ ದಿಕ್ಕಿನಲ್ಲಿ, ಒಂದೇ ರೂಮಲ್ಲಿ, ಒಂದೇ ಮ್ಯೂಸಿಯಮಲ್ಲಿ, ಒಂದು ಗ್ಯಾಲಕ್ಸಿಯಲ್ಲಿ ಅಂತ ನಾನು ಹೇಳ್ಬೋದು. ಆ ವರ್ಡ್ಗಳಿಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಗ್ಯಾಲಕ್ಸಿಗೆ ಬಂದು ನನ್ನನ್ನೇ ನಾನು ಮರೆದಂಥ ಒಂದು ಕ್ಷಣ ಇವತ್ತಾಗಿದೆ ಅಂತ ನಾನು ಹೇಳಿಕೆ ತುಂಬ ಇಷ್ಟಪಡ್ತೀನಿ. ನೀವು ಕೂಡ ಒಂದು ಸಾರಿ ಗುಲ್ಬರ್ಗಾಗೆ ಬಂದು ಈ ಮ್ಯೂಸಿಯಮನ್ನು ನೋಡಲೇಬೇಕು. ಜೀವನದಲ್ಲಿ ಏನಾದರೂ ಪಡ್ಕೊಳ್ಳಿಕ್ಕೆ ಬೇಕು ಅಂದರೆ, ನಾಲೆಜ್ ನಿಮಗೆ ಬೇಕು ಅಂದರೆ ಗುಲ್ಬರ್ಗಾಗೆ ವಿಸಿಟ್ ಮಾಡಬೇಕು. ಆಮೇಲೆ ಫಯಾಜುದ್ದೀನ್ ಅವರ ಒಂದು ಮ್ಯೂಸಿಯಮಿಗೆ ನೀವು ಬರಬೇಕು. ಇಲ್ಲಿ ಇರ್ತಕ್ಕಂಥ ಕಲಾಕೃತಿಗಳಿರ್ಬೋದು, ಐತಿಹಾಸಿಕ ವಸ್ತುಗಳನ್ನಿರ್ಬೋದು, ನೀವೆಲ್ಲ ನೋಡಿ ನಿಮ್ಮ ಭಾರತದ ಐತಿಹಾಸಿಕ ವಸ್ತುಗಳನ್ನು ನೋಡಿ ನಮ್ಮ ಇಂಡಿಯಾ ಮತ್ತು ಹೊರದೇಶದಷ್ಟೇ, ನಮ್ಮ ಇಂಡಿಯಾ ಅಷ್ಟೇ ಅಲ್ಲ, ಹೊರದೇಶದ ಕೂಡ ನಾವು ನೋಟ್ಗಳನ್ನು, ನಾವು ಕರೆನ್ಸಿಗಳನ್ನು ವೆರೈಟಿ. ಇವರು ಏನಂದರೆ ಫಯಾಜ್ ಓನ್ಲಿ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಥರದ್ದೂ ವರ್ಕ್ಗಳನ್ನು ಹೋಗಿ ಮಾಡಿ ಅಲ್ಲಿ ಇರ್ತಕ್ಕಂಥ ಜನರನ್ನು ಮಾತಾಡಿಸಿ ಅವ್ರ ಜೊತೆಗೆ ಇದ್ದು ಅವ್ರ ಕಲ್ಚರನ್ನು ಕಲಿತು ಬಂದಂತಹ ಮನುಷ್ಯ ಆರ್ಟಿಸ್ಟ್ ಇವರೊಬ್ಬರಾಗಿದ್ದಾರೆ. ಸೊ ಇಂಥ ಒಂದು ಆರ್ಟಿಸ್ಟನ್ನು ನೀವು ಭೇಟಿ ಆಗಲೇಬೇಕು, ಮ್ಯೂಸಿಯಂ ನೋಡಲೇಬೇಕು. ಇಲ್ಲಿರ್ತಕ್ಕಂಥ ಅಮೂಲ್ಯವಾದಂಥ ಬೆಲೆ ಉಳ್ಳಂತಹ ವಸ್ತುಗಳನ್ನು ನೀವು ನೋಡಿ ಆನಂದಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಶುಭ ಸಂಜೆ.